Hello students, welcome to my e-learning class. Here I am with first unit of Elements of Costing, that is Introduction to Cost Accounting. ಇವತ್ತಿನ ಈ ವಿಡಿಯೋದೊಳಗೆ ಕಾಸ್ಟ್ ಅಕೌಂಟಿಂಗ್ ಬಗ್ಗೆ ಇಂಟ್ರೊಡಕ್ಷನನ್ನು ನೋಡೋಣ ಅಂತ. Here we are going to learn about some of the terms used in cost accounting. That is what is cost, what is the difference between expenses, losses and asset, and what is cost accounting. Okay. So, due to open competition for globalization, the cost management has gained special importance in the business activities. World has become a market. ಪೂರ್ಣ ಜಗತ್ತನ ಒಂದು ಮಾರುಕಟ್ಟೆ ಆಗೈತಿ. ಉದಾರೀಕರಣದ ನೀತಿ ಏನು ಮಾಡ್ತು ಅಂತಂದ್ರೆ ಕಾಂಪಿಟೇಷನನ್ನು ಹೆಚ್ಚು ಮಾಡಿಬಿಡ್ತಲೆ. ಮೊದಲಿಗೆ ನಾವು ಏನು ಹೇಳ್ತಿದ್ದೀವಿ, ಇಂಡಸ್ಟ್ರಿಯಲೈಜೇಷನ್. ಕಾಸ್ಟ್ ಮ್ಯಾನೇಜ್ಮೆಂಟಕ್ಕೆ ಇಂಪಾರ್ಟೆನ್ಸ್ ಎದಕ್ಕೆ ಬಂತು ಅಂತಂದರೆ ಇಂಡಸ್ಟ್ರಿಯಲೈಜೇಷನ್ ಅಂತೇಳಿ ಹೇಳ್ತಿದ್ವಿ. ಆದರೆ ಇವತ್ತೇನು ಹೇಳಾಕ್ತೇವೆ ನಾವು, ಉದಾರೀಕರಣ, ಗ್ಲೋಬಲೈಜೇಷನ್ ಅಂತ ಹೇಳ್ತೇವೆ ನಾವು ಅಲ್ಲಿ. ಕಾಂಪಿಟೇಟರ್ಸ್ ಆರ್ ವೆರಿ ಹೈ. ಕಾಂಪಿಟೇಷನ್ಸ್ ಭಾಳ ಐತಲ್ಲೇ. You can't raise your price to get more profit because alternative products are there. If consumers are getting a better product in low price, they will opt for that. Therefore, the term cost plays very important role in success or failure of a firm. The firm which neglects cost factor has no place to survive in the highly competitive market. Without making any efforts to control the cost, if any firm tries to increase its selling price to realize desired profit, will be soon itself out of the market. Without controlling its own cost, if any organization increases its profit selling price to get the desired profit, has to leave the market as early as possible. As I said, there are alternative products in the market. ಬೇರೆ ಬದಲಿ ಸರಕುಗಳು ಲಭ್ಯವಿದ್ದಾಗ ಗ್ರಾಹಕರು ಏನು ಮಾಡ್ತಾರೆ ಅಂತಂದ್ರೆ ಆಟೋಮೆಟಿಕ್ಲಿ ಬೇರೆ ಪ್ರಾಡಕ್ಟಿಗೆ ಶಿಫ್ಟ್ ಆಗಿಬಿಡ್ತಾರಲ್ಲೇ. ನಮಗೆ ಬೇಕಾದಂತಹ ಪ್ರಾಫಿಟ್ ಪರ್ಸೆಂಟೇಜ್ ಬೇಕಾಗೈತಿ ಅಂತಂದ್ರೆ ವಿ ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಫಾರ್ ದ ಕಾಸ್ಟ್. ದೆನ್ ವಾಟ್ ಈಸ್ ಕಾಸ್ಟ್? The term cost has been defined as the amount of expenditure incurred or attributable to specific product or activity. ಕಾಸ್ಟ್ ಅಂದರೆ ಏನು ಹೇಳ್ತೀವಿ ಅಂತಂದ್ರೆ ಯಾವುದೇ ಒಂದು ಸರಕು ಅಥವಾ ಕಾರ್ಯಕ್ಕೆ ಸಂಬಂಧಪಟ್ಟಂತಹ the expenditure incurred or attributable ಮೊತ್ತ ಅಂತ ಹೇಳ್ತೀವಿ. ಅಥವಾ ಯಾವ ಒಂದು ಸರಕು ಮತ್ತು ಚಟುವಟಿಕೆಯ ಪ್ರಮುಖ ಲಕ್ಷಣ, ಗುಣಲಕ್ಷಣ, ಅಟ್ರಿಬ್ಯೂಟೇಬಲ್, ಐಡೆಂಟಿಫೈಯಬಲ್ ಆರ್ ಗುಣಲಕ್ಷಣ ಅಂತ ಹೇಳ್ತೀವಿ. ಅದನ್ನು ನಾವು ವೆಚ್ಚ ಅಂತ ಹೇಳ್ತೀವಿ.
ಅಟ್ರಿಬ್ಯೂಟೇಬಲ್ ಅಂದರೆ ಏನು ಹೇಳಕತ್ತೇವಿ? ಐಡೆಂಟಿಫೈಯಬಲ್ ಆರ್ ಅಲೋಕೇಬಲ್ ಅಬ್ಸಾರ್ಬೇಬಲ್ ವಿತ್ ಅ ಪರ್ಟಿಕ್ಯುಲರ್ ಪ್ರಾಡಕ್ಟ್, ಸ್ಪೆಸಿಫಿಕ್ ಅಂತ ಹೇಳ್ತೇವೆ ನಾವು, ಪ್ರಾಡಕ್ಟ್, ಆಕ್ಟಿವಿಟಿ ಆರ್ ಸರ್ವಿಸ್. Therefore, ICWA has defined cost as the measurement in monetary terms of the amount of resources used for the purpose of production of goods or rendering services. ಕಾಸ್ಟ್ ಅಂದರೆ ಏನು ಹೇಳಾಕತ್ತೇವಿ? ಇಟ್ ಈಸ್ ಅ ಮೆಜರ್ಮೆಂಟ್ ಇನ್ ಮಾನಿಟರಿ ಟರ್ಮ್ಸ್, ಹಣದ ಮಾಪನದಲ್ಲಿ ಮಾಪನ ಮಾಡಿದಂತಹ ಮೊತ್ತ. ಆನ್ ವಾಟ್? ರಿಸೋರ್ಸಸ್. ವಾಟ್ ಆರ್ ದ ರಿಸೋರ್ಸಸ್? ಫ್ಯಾಕ್ಟ್ರೀಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೇವಲ್ಲ ನಾವು, ಮಟೀರಿಯಲ್, ಮಷೀನ್, ಮ್ಯಾನ್, ಆರ್ಗನೈಜೇಷನ್, ಇವು ರಿಸೋರ್ಸಸ್ ಅದಾವ. ಯೂಸ್ ಫಾರ್ ದ್ಯಾಟ್ ಪರ್ಪಸ್ ಆಫ್ ಪ್ರೊಡಕ್ಷನ್. ಎದಕ್ಕೆ? ಪ್ರೊಡಕ್ಷನಿಗೆ. ಫಾರ್ ಪ್ರೊಡಕ್ಷನ್ ಆಫ್ ದ ಗೂಡ್ಸ್ ಆರ್ ರೆಂಡರಿಂಗ್ ದ ಸರ್ವಿಸ್. ಅದನ್ನು ನಾವು ಕಾಸ್ಟ್ ಅಂತ ಹೇಳಾಕತ್ತೇವಿ. Then whether it is a expense or loss or asset. ಎಕ್ಸ್ಪೆಂಡಿಚರ್ ಅನ್ನೋ ಶಬ್ದ ಯೂಸ್ ಮಾಡಾಕತ್ತೇವೆ ನಾವು ಕಾಸ್ಟದ ಮೀನಿಂಗ್ ಒಳಗೆ. ಹಂಗಾದ್ರೆ ಎಕ್ಸ್ಪೆನ್ಸಸ್, ಲಾಸ ಮತ್ತು ಅಸೆಟ್ಟ ಒಂದನ? ನೋ, ದೀಸ್ 3 ಟರ್ಮ್ಸ್ ಆರ್ ಡಿಫ್ರೆಂಟ್ ಮೀನಿಂಗ್. ಬೇರೆ ಬೇರೆ ಅರ್ಥ ಕೊಡ್ತಾವಲ್ಲ. ಎಕ್ಸ್ಪೆನ್ಸಸ್ ಅಂದರೆ ಬೇರೆನಾ, ಲಾಸ್ ಅಂದರೆ ಬೇರೆನಾ, ಅಸೆಟ್ ಅಂದರೆ ಬೇರೆನಾ. Then what is expenses? It is the portion of cost. It is the portion of cost which has been consumed during the accounting period and which contributed to the revenue. ಅಂದರೆ ಎಕ್ಸ್ಪೆನ್ಸಸ್ ಅಂದರೆ ಏನು ಹೇಳಾಕತ್ತೇವಿ? ಒಂದು ನಿರ್ದಿಷ್ಟ ಕಾಲಾವಧಿಗೆ ಸರಕುಗಳ ಮೇಲೆ ಮಾಡಿದಂಥ ವೆಚ್ಚದ ಒಂದು ಮೊತ್ತ, ಮತ್ತು ಇದರಿಂದ ಏನಾಕತಿ? ಇಟ್ ಕಂಟ್ರಿಬ್ಯೂಟ್ಸ್ ಟು ದ ರೆವಿನ್ಯೂ. ದ ಅಮೌಂಟ್ ಕನ್ಸ್ಯೂಮ್ಡ್ ಕಂಟ್ರಿಬ್ಯೂಟ್ಸ್ ಟುವರ್ಡ್ಸ್ ದ ರೆವಿನ್ಯೂ ಅಂತ ಹೇಳ್ತೇವೆ. ಆದಾಯಕ್ಕೆ ಇದು ಒಂದು ತನ್ನ ಸಹಯೋಗವನ್ನು ಕೊಡ್ತತಿ ಅಂತ ಹೇಳ್ತೇವೆ. ಇಟ್ ಈಸ್ ಗೋಯಿಂಗ್, ವಿ ಆರ್ ಗೆಟ್ಟಿಂಗ್ ದ ರೆವಿನ್ಯೂ ಬೈ ಸ್ಪೆಂಡಿಂಗ್ ಮನಿ ಆನ್ ಸಮಥಿಂಗ್. ಅದನ್ನು ಎಕ್ಸ್ಪೆನ್ಸಸ್ ಅಂತೇಳಿ ಹೇಳ್ತೇವೆ ನಾವಲ್ಲಿ. ಓಕೆ, ಯಾವ್ದು ರೆವೆನ್ಯೂ ತಂದು ಕೊಡ್ತೈತಿ, ಯಾವುದ್ರ ಮೇಲೆ ನಾವು ಎಕ್ಸ್ಪೆನ್ಸಸ್ ಮಾಡೇವಿ ಅದು ರೆವೆನ್ಯೂ ತಂದು ಕೊಡ್ತೈತಿ, ಅದು ಎಕ್ಸ್ಪೆನ್ಸಸ್ ಐತಿ. ಆ್ಯಸ್ ಕಂಪ್ಯಾರಿಟಿವ್ಲಿ ಲಾಸ್, ಇಟ್ ಈಸ್ ದ ಪೋರ್ಷನ್ ಆಫ್ ಕಾಸ್ಟ್ ವಿಚ್ ಹ್ಯಾಸ್ ಬೀನ್ ಕನ್ಸ್ಯೂಮ್ಡ್ ಡ್ಯೂರಿಂಗ್ ದ ಕರೆಂಟ್ ಅಕೌಂಟಿಂಗ್ ಪೀರಿಯಡ್ ಆ್ಯಂಡ್ ವಿಚ್ ಡಿಡಂಟ್ ಕಂಟ್ರಿಬ್ಯೂಟ್ ಟು ದ ರೆವೆನ್ಯೂ. ಮೊತ್ತ ವೆಚ್ಚ ಆಗೈತಿ ನಿಮ್ಗೆ. ಯು ಹ್ಯಾವ್ ಇನ್ಕರ್ಡ್ ದ ಎಕ್ಸ್ಪೆಂಡಿಚರ್ ಆರ್ ಎಕ್ಸ್ಪೆನ್ಸ್ ಆಗೈತಿ, ರೊಕ್ಕ ಹೋಗೈತಿ, ದುಡ್ಡು ಹೋಗೈತಿ, ಬಟ್ ವಿಚ್ ಈಸ್ ನಾಟ್ ಕಂಟ್ರಿಬ್ಯೂಟಿಂಗ್ ಟು ದ ರೆವೆನ್ಯೂ. ಅದರಿಂದ ನಿಮಗೆ ರೆವೆನ್ಯೂ ಬರಾಕತ್ತಿಲ್ಲ, ಅದನ್ನು ನಾವೇನಂತೀವಿ? ಲಾಸ್ ಅಂತ ಹೇಳ್ತೇವೆ. ರೆವೆನ್ಯೂ ಬರೋದು ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಮಾಡಿದಂಥ ಮೊತ್ತದಿಂದ ಬಂದಂಥ ರೆವೆನ್ಯೂ ಬಂತು ಅಂದರೆ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಯಾವ್ದು ಬರೋಂಗಿಲ್ಲಲ್ಲ ಅದನ್ನು ಲಾಸ್ ಅಂತ ಹೇಳ್ತೇವೆ. The amount or the portion of cost which has not been consumed during the accounting period. ಅಂದರೆ ಪರ್ಟಿಕ್ಯುಲರ್ ಒಂದು ಅಕೌಂಟಿಂಗ್ ಪೀರಿಯಡ್ ಒಳಗೆ ಮಾಡಲಾರದಂತಹ ವೆಚ್ಚದ ಮೊತ್ತವನ್ನು ಅಸೆಟ್ ಅಂತ ಹೇಳ್ತೇವೆ. ಅಂದರೆ ರಿಕರಿಂಗ್ ಬೆನಿಫಿಟ್ ಏನು ಬರ್ತಿರ್ತಲ್ಲ ಅದನ್ನು ನಾವು ಏನಂತ ಹೇಳ್ತೇವೆ? ಅಸೆಟ್ ಅಂತ ಹೇಳ್ತೇವೆ. ಓಕೆ, ಇದು ಒಂದು ಪೀರಿಯಡಿಗೆ ಬರ್ತೈತಿ, ಎಕ್ಸ್ಪೆನ್ಸಸ್ ಒಂದು ಪೀರಿಯಡಿಗೆ ಬರ್ತೈತಿ. ಇದೇನೈತಿ ಅಂತಂದ್ರೆ ಮೆನಿ ಅಕೌಂಟಿಂಗ್ ಪೀರಿಯಡಿಗೆ ಬರ್ತೈತಿ, ಅದನ್ನು ನಾವು ಅಸೆಟ್ ಅಂತ ಹೇಳಾಕತ್ತೇವಿ. ಸೊ ವೈಲ್ ವಿ ಆರ್ ಸ್ಟಡಿಂಗ್ ಕಾಸ್ಟ್ ಅಕೌಂಟಿಂಗ್, ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ 3 ಟರ್ಮ್ಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಅಸೆಟ್ ಅಂದ್ರೇನು, ಲಾಸ್ ಅಂದ್ರೇನು, ಎಕ್ಸ್ಪೆನ್ಸಸ್ ಅಂದ್ರೇನು. ಯಾಕಂದರೆ ಮೂರದ್ರ ಮೇಲೂ ನಮ್ಮದು ಏನೈತಿ? ಎಕ್ಸ್ಪೆನ್ಸಸ್ ಆಗೇ ಐತಲ್ಲೇ. ನಮ್ಮಲ್ಲೇ ಮೊತ್ತವನ್ನು ಕೊಟ್ಟೇವಿ. ಆ ಮೊತ್ತದ ಒಂದು ಕ್ಲಿಯರ್ ಕಟ್ ಐಡಿಯಾ ಇರೋದು ಭಾಳ ಇಂಪಾರ್ಟೆಂಟ್ ಐತಿ ವೈಲ್ ಸ್ಟಡಿಂಗ್ ಕಾಸ್ಟ್ ಅಕೌಂಟಿಂಗ್. ಓಕೆ, ಸೊ ಟುಡೇ ವಾಟ್ ವಿ ಲರ್ನ್ಡ್? One is what is cost.
ಕಾಸ್ಟ್ ಅಂದರೆ ಏನು ಅದನ್ನು ನೋಡಿದ್ದೀವಿ. ದ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆರ್ ಅಟ್ರಿಬ್ಯೂಟೇಬಲ್ ಟು ಅವರ್ ಸ್ಪೆಸಿಫಿಕ್ ಪ್ರಾಡಕ್ಟ್ ಆರ್ ಆ್ಯಕ್ಟಿವಿಟಿಗೆ ನಾವು ಕಾಸ್ಟ್ ಅಂತಂದ್ವಿ. ಆಮೇಲೆ ನೆಕ್ಸ್ಟ್ ಇದ್ರೊಳಗೆ ವಾಟ್ ಈಸ್ ಎಕ್ಸ್ಪೆನ್ಸಸ್, ಲಾಸ್ ಆ್ಯಂಡ್ ಅಸೆಟ್ ಅನ್ನೋದನ್ನು ನೋಡಿದ್ವಿ. ಸೊ I will explain what is cost accounting in my next video. So stay tuned for further updates. Thank you. Please like, share and subscribe my channel for further updates.